ನೋಡಿ, ಕಾಂಗ್ರೆಸ್ನವರು ಭಯಭೀತರಾಗಿದ್ದಾರೆ. ಯಾತಕ್ಕಾಗಿ ಆಗಿದ್ದಾರೆ? ಅವ್ರಿಗೆ ಅಲ್ಪಸಂಖ್ಯಾತರಿಗೆ ತೊಂದರೆ ಆಗ್ತದೆ, ದೀನದಲಿತರಿಗೆ ತೊಂದರೆ ಆಗ್ತದೆ, ಬಡವರು ಹೋಗ್ತಾವ ಅಂತಕ್ಕಂಥ ಭಯದಿಂದ ಅಲ್ಲ. ಅವರ ನಾಯಕ ರಾಹುಲ್ ಗಾಂಧಿಯವರು 2 ದೇಶದಲ್ಲಿ ಪೌರತ್ವವನ್ನು ಹೊಂದಿದ್ದಾರೆ. 1994ರಿಂದ ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ. ಒಂದು ಈಗ SIRದೊಳಗೆ ಎನಮರೇಷನ್ ಫಾರ್ಮ್ ಅಂತಿದೆ, ಅದರಲ್ಲಿ 3 ಡಿಕ್ಲರೇಷನ್ ಅದಾವೆ. 3 ಡಿಕ್ಲರೇಷನ್ದಲ್ಲಿ ಮೊದಲನೇ ಡಿಕ್ಲರೇಷನ್ ಏನು ಅಂದರೆ, ನಾನು ಈ ದೇಶದ ಪ್ರಜೆ ಆಗಿದ್ದೇನೆ, ವಿವಿಧ ದೇಶಗಳಲ್ಲಿ ನಾನು ಪೌರತ್ವವನ್ನು ಹೊಂದಿಲ್ಲ, ಬೇರೆ ದೇಶದ ನಾಗರಿಕನ ಅಲ್ಲ, ಪೌರತ್ವ ಹೊಂದಿಲ್ಲ ಅನ್ನೋದು ಅಫಿಡವಿಟ್ ಕೊಡಬೇಕಾಗ್ತದೆ, ಡಿಕ್ಲರೇಷನ್ ಸಹಿ ಮಾಡಿ ಕೊಡಬೇಕಾಗ್ತದೆ, ಪ್ರಮಾಣ ಪತ್ರ ಅದು. ಅದಕ್ಕೆ ರಾಹುಲ್ ಗಾಂಧಿಯವರು 1994ರಿಂದ ಬ್ರಿಟಿಷ್ ಪೌರತ್ವ ಹೊಂದಿದ್ದರೂ ಕೂಡ ಭಾರತ ಸರ್ಕಾರಕ್ಕೆ ಅವರು ತಿಳಿಸಿಲ್ಲ, ಮುಚ್ಚಿಟ್ಟಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಫಾರ್ಮ್ ನಾವು ತುಂಬುವಾಗ, ನಾಮಿನೇಷನ್ ತುಂಬುವಾಗ ಅದನ್ನು ಡಿಕ್ಲೇರ್ ಮಾಡಬೇಕಾಗ್ತದೆ, ಮಾಡಿಲ್ಲ, ಮುಚ್ಚಿಟ್ಟಿದ್ದಾರೆ. ಮತ್ತು ಇವತ್ತು ಆ ಗುಟ್ಟು ರಟ್ಟಾಗ್ತದೆ. ಗುಟ್ಟು ರಟ್ಟಾದ್ರೆ ನನ್ನ ಲೋಕಸಭಾ ಸ್ಥಾನಕ್ಕೂ ಕುತ್ತು ಬರ್ತದೆ ಮತ್ತು ಪ್ರತಿಪಕ್ಷದ ನಾಯಕೂ ಸ್ಥಾನಕ್ಕೂ ಕುತ್ತು ಬರ್ತದನ್ನೋ ಭಯ ರಾಹುಲ್ ಗಾಂಧಿಯವ್ರಿಗಿದ್ದರಿಂದ ಈ ಗಲಾಟೆಯನ್ನು ಕಾಂಗ್ರೆಸ್ನವರು ದೇಶದ ಉದ್ದಗಲಕ್ಕೂ ಮಾಡ್ತಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಅಲ್ಪಸಂಖ್ಯಾತರ ಬಂಧುಗಳಿಗೆ, ದೀನದಲಿತ ಬಂಧುಗಳಿಗೆ, ಬಡವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಮತದಾನ ಹಕ್ಕನ್ನು ಯಾರಿಂದಲೂ ಕಸಿಲಿಕ್ಕಾಗೋದಿಲ್ಲ. ದಯವಿಟ್ಟು ನೀವು SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಎನ್ಯುಮರೇಷನ್ ಫಾರ್ಮ್ ತುಂಬಿಕೊಡಿ. ಇಲ್ಲಿಟ್ರೇಟ್ ಆಗಿದ್ದರೆ ಅಧಿಕಾರಿಗಳೇ ತುಂಬಿಕೊಡಬೇಕು ಅಂತೇಳಿ ಚುನಾವಣಾ ಆಯೋಗ ನಿರ್ದೇಶನ ಕೊಟ್ಟಿದೆ. ಯಾರಿಗೆ ತುಂಬಲಿಕ್ಕೆ ಬರೋದಿಲ್ಲ ಅವರು ಚುನಾವಣಾ ಆಯೋಗದವರು ನೇಮಿಸಿದಂಥ BLOಗಳಿಂದ ಮತ್ತು ಇನ್ನಿತರವರಿಂದ ಸಹಾಯ ಪಡೆದು ತುಂಬಿಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಪ್ರತಿಯೊಬ್ಬ ನಾಗರಿಕರು ಈ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಸರ್, ಇನ್ನೊಂದು BK ಹರಿಪ್ರಸಾದ್ ಅವರು ಏನು ಹೇಳ್ತಾರೆ, ಏನತ್ತ ಸ್ಲಮ್ಗಳಲ್ಲಿ BLOಗಳು ಹೋಗ್ತಾ ಇಲ್ಲ, ಆ ಕಾರಣಕ್ಕಾಗಿ ನಾವು ಅಲ್ಲಿ ಚರ್ಚ್ ಮಂದಿರಗಳಲ್ಲಿ ಸ್ಲಮ್ಗಳಲ್ಲಿ BLO ಹೋಗ್ತಾ ಇಲ್ಲ ಅಂದ್ರೆ ಸರ್ಕಾರ ಏನು ನಿದ್ದೆ ಮಾಡ್ತದ? ಯಾರು ಅವರು BLOಗಳು? ರಾಜ್ಯ ಸರ್ಕಾರದ ನೌಕರರಿದ್ದಾರೆ, ಬೇರೆ ಯಾರೂ ಅಲ್ಲ. ಅವರು ರಾಜ್ಯ ಸರ್ಕಾರದ ಅಧಿಕಾರಿಗಳಿದ್ದಾರೆ. ಅವ್ರನ್ನ ಕಳಿಸುವಂಥ ಆಡಳಿತ ಇಲ್ಲೇನು ರಾಜ್ಯದಲ್ಲಿ? ಕಾಂಗ್ರೆಸ್ ಸರ್ಕಾರಕ್ಕೆ ಆಗೋದಿಲ್ಲ, DK ಶಿವಕುಮಾರ್ ಅವ್ರ ಸರ್ಕಾರಕ್ಕೆ ಆಗೋದಿಲ್ಲ. ಯಾರಿಗೆ ಎಲ್ಲಿ ಡ್ಯೂಟಿ ಹಾಕಿರ್ತದ ಅಲ್ಲಿ ಪ್ರತಿ ಮನೆಗೂ ಹೋಗಿ ಮಾಡಿಸುವಂಥ ಕೆಲಸ ಮಾಡಿಸ್ಬೇಕು ಅಂತ ವಿನಂತಿ ಮಾಡ್ತೀನಿ. ಮತ್ತು ಸಾರ್ವಜನಿಕರಿಗೆ ನಂದೊಂದು ವಿನಂತಿ ಅದ, ಅವರು ಬರದೇ ಇದ್ದರೂ ಕೂಡ ಯಾರ್ಯಾರಿಗೆ ತುಂಬಲಿಕ್ಕೆ ಸಾಧ್ಯದ ಮೊಬೈಲ್ನಲ್ಲಿ ನೀವು ಅಪ್ಲೋಡ್ ಮಾಡಿ ಕಳಿಸುವಂಥ ವ್ಯವಸ್ಥೆ ಕೂಡ ಇದೆ, ಡಿಜಿಟಲ್ ವ್ಯವಸ್ಥೆನೂ ಅದ, ಅದನ್ನು ಮಾಡಲಿಕ್ಕೆ ಅವಕಾಶದ ಮಾಡಿರಿ. ಇಲ್ಲ ಅಂದ್ರೆ ನೇರವಾಗಿ ತಹಸೀಲ್ದಾರ್ಗೆ ಕಂಪ್ಲೇಂಟ್ ಮಾಡಿ, ತಹಸೀಲ್ದಾರ್ ಜವಾಬ್ದಾರಿ, ತಹಸೀಲ್ದಾರೇ ಮನೆ ಬರಬೇಕು. ಇದು ಇರ್ತಕ್ಕಂಥ ವ್ಯವಸ್ಥೆ. ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ಏನು ವಿನಂತಿ ಮಾಡ್ತೀನಿ ಅಂದ್ರೆ, ನೀವು ಈಗ ಮಾಡದೆ ಹೋದ್ರಿ ಅಂದ್ರೆ, ನಿಮ್ಮ ವೋಟರ್ ಲಿಸ್ಟ್ನಲ್ಲಿ ಸೇರಿಸದೆ ಹೋದ್ರಿ ಅಂದ್ರೆ ನೀವು 20 ವರ್ಷಗಳ ಕಾಲ ವಂಚಿತರಾಗ್ತೀರಿ. ಈಗ ನಮ್ಮ ವಯಸ್ಸಿನವ್ರು ಮುಂದಿನ ವರ್ಷ ನಂದು ಬಿಟ್ಟು ಹೋಗಿದ್ರೆ ಸೇರಿಸ್ಕೋರಿ ಅಂದ್ರೆ ಸೇರಿಸ್ಲಿಕ್ಕೆ ಆಗೋದಿಲ್ಲ. ಹೊಸ ವೋಟ್ರ್ ಏನು ಬರ್ತಾನೆ, ಈಗ 17 ಇದ್ದಾವೆ, 18 ಹಾಕೋಣ, ಅವನಿಗೆ ಸೇರಿಸ್ಲಿಕ್ಕೆ ಅವಕಾಶ ಅದ. ಅದಕ್ಕೆ ಈಗ ಎಲಿಜಿಬಲ್ ಇರ್ತಕ್ಕಂಥ ಪ್ರತಿಯೊಬ್ಬ ಮತದಾರರು, ವಯಸ್ಕರು ಸೇರಿಸಲೇಬೇಕು. ಇರದಿದ್ದರೆ ನಿಮಗೆ ಮುಂದೆ ತೊಂದರೆ ಆಗ್ತದೆ. ಈಗಾಗಲೇ ಸಿದ್ದರಾಮಯ್ಯ ಇವರು DK ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ, ಯಾರು ವೋಟರ್ ಲಿಸ್ಟ್ನಲ್ಲಿ ಇರೋದಿಲ್ಲ ಅವ್ರಿಗೆ ಯಾರಿಗೂ ಸರ್ಕಾರಿ ಸೌಲಭ್ಯಗಳನ್ನ ಕೊಡೋದಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.